ನೋಡಿ, ಇಲ್ಲಿ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಮಧು ಅವರು ರಜೆ ಇದ್ದಾರಂತೆ. ಅವರೇ ಒಂದು ಆದೇಶವನ್ನ 1/1/2026 ಒಂದು ಆದೇಶವನ್ನ ಮಾಡಿದ್ದಾರೆ. ಅನುಭೋಗ ಶುಲ್ಕ ಅಂತ ಜನರಿಂದ ವಸೂಲಿ ಮಾಡಕ್ ಶುರು ಮಾಡಿದ್ದಾರೆ. ಅದನ್ನ ವಾಪಸ್ ತಗೋಬೇಕಾಗಿದ್ದು ಪವರ್ ಅವ್ರಿಗೆ ಇದೆ. ಅವ್ರು ಇಲ್ಲಿ ಬಂದು ಮನವಿ ಸ್ವೀಕಾರ ಮಾಡಿದ್ರೆ ಮಾತ್ರ ಅದನ್ನ ವಾಪಸ್ ತಗೊಂತೇವೆ ಅಂದ್ರೆ ಮಾತ್ರ ನಾವು ಎದ್ದು ಹೋಗ್ತೇವೆ, ಇಲ್ಲ ಅಂದ್ರೆ ಎದ್ದು ಹೋಗೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಯಾವ ಆದೇಶದ ಮೇಲೆ ಅದನ್ನ ಜನರಿಗೆ ಬರ್ದು ಕೊಟ್ಟಿದ್ದಾರೆ, ಇವರು ತಾವೇ ಬರ್ಕೊಂಡಿದ್ದಾರೆ ಸರ್. ಹೌದಾ? ಹೆರಿಗೆಗೆ 1,000 ಅಂತ ಬರ್ತಿದ್ದಾರೆ. ಅಂದ್ರೆ ಒಂದ್ ಕಡೆ ಲಂಚ, ಇನ್ನೊಂದ್ ಕಡೆ ರಸೀದಿ ಕೊಡ್ತವೆ ಅಂತ ಬಿಲ್. ಹೌದಾ? ಇವತ್ತು ಅವ್ರು ರಜೆ ಹಾಕಿದ್ದಾರೆ. ರಜೆ ಹಾಕಿದ್ರೆ ಯಾರು ಇನ್ನೊಬ್ರು ಇದಾರೋ ಅವ್ರಿಗೆ ಆ ಪವರ್ ಇದೆನಾ? ಅದನ್ನ ಅವ್ರು ಹೇಳಿ, ಸರ್ ನಾವು ಇನ್ನೊಬ್ರು ಮಾತಾಡಾದ್ಮೇಲೆ ಮನವಿ ಕೊಡ್ತೇವೆ. ಅವ್ರು ಯಾರು ಮನವಿ ಇಸ್ಕೊಂತಾರೋ ಅವ್ರ ಜನರಿಗೆ ಬಂದು ಹೇಳಿ ಅನುಭೋಗ ಶುಲ್ಕ ಅಂತ ಒಂದು ಆದೇಶ ಮಾಡಿದ್ದಾರೆ ಇವರು 1 ತಿಂಗಳ ಹಿಂದೆ. ಅದನ್ನ ನಾನು ವಾಪಸ್ ತಗೋಬೇಕು. ವಾಪಸ್ ತಗೊಂಡಂಗೆ ಅವ್ರು ಸುಪ್ರೀಂ ಜೊತೆಗೆ ಮಾತಾಡ್ತಾರೆ ಅಂದ್ರೆ ಒಂದು ಮನವಿ ತಗೊಳ್ಳಿ. ಅವ್ರ ಮನವಿ ತಗೊಂಡಂಗಿಲ್ಲ ಅಂದ್ರೆ ಇಲ್ಲಿಂದ ನಾವು DC ಅವ್ರ ಹತ್ರ ಹೋಗ್ತೇವೆ. DC ಸಾಹೇಬರಿಗೆ ಮನವಿ ಕೊಡ್ತೇವೆ. ನಡ್ಕಂದ್ರೆ DC ಸಾಹೇಬರಿಗೆ ಮನವಿ ಕೊಡ್ತೇವೆ. ಓಕೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನೆರಳು ಬೀಡಿ ಕಾರ್ಮಿಕರ ಯೂನಿಯನ್ನಿನ ಅಧ್ಯಕ್ಷರಾದಂತಹ ಜಮೀನಾ ಖಾನಮ್ ಅವರು ಮಾತಾಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಹೋರಾಟದ ಸಂಗಾತಿಗಳೇ, ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇರೋದು ಫೆಬ್ರವರಿ 2ನೇ ತಾರೀಕಿಂದ ಶುರುವಾಗಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ, ನೋಡಿ, ಒಂದ್ ಕಡೆ ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆ ಪ್ರೈವೇಟ್ ಅವರ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆ 956 ಬೆಡ್ ಇರುವಂತ ಸುಭದ್ರವಾದಂತ ಆಸ್ಪತ್ರೆ. ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆ ಚಿಗಟೇರಿ ಮುರುಗಪ್ಪ ಅವರು ದಾನ ಕೊಟ್ಟಿರುವಂತ ಜಾಗ ಅದು. ಚಿಗಟೇರಿ ಮುರುಗಪ್ಪ ಅವರು 60-70 ವರ್ಷಗಳ ಹಿಂದೆ ಅವ್ರ ಮಗನಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಮಿರಿಜಿಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ತೋರ್ಸಕ್ಕೆ. ಆಸ್ಪತ್ರೆಗೆ ತೋರ್ಸಾದ್ಮೇಲೆ ಡಾಕ್ಟ್ರಿಗೆ ಅವ್ರು ಫೀಸ್ ಕೊಡೋ ಟೈಮಲ್ಲಿ ಡಾಕ್ಟರ್ ಹೇಳ್ತಾರೆ, ಸರ್ ನೀವು ಹಣವಂತರು, ನಿಮ್ಮ ಹತ್ರ ಹಣ ಇದೆ, ನಿಮ್ಮ ಹತ್ರ ದುಡ್ಡು ಇರೋದ್ರಿಂದ ನೀವು ಆ ಊರಿಂದ ಈ ಊರಿಗೆ ಬಂದು ನಿಮ್ಮ ಮಗನಿಗೆ ಚಿಕಿತ್ಸೆ ಕೊಡಿಸಿದ್ದೀರಾ. ನಿಮ್ಮ ಊರಲ್ಲಿರುವಂತ ಬಡವರಿಗಾಗಿ ಯಾಕೆ ನೀವು ಆಸ್ಪತ್ರೆ ತೆರೆಯಬಾರದು ಅಂತ ಹೇಳಿದ ಟೈಮಲ್ಲಿ ಅದೇ ಸಂದರ್ಭದಲ್ಲಿ ಅವ್ರು ದಾವಣಗೆರೆಗೆ ಬಂದು ಸರ್ಕಾರಕ್ಕೆ ಏನ್ ನಮ್ಮ ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆ ಇದೆ 29 ಎಕರೆ ಭೂಮಿ ಆ ಟೈಮಲ್ಲಿ 1.5 ಲಕ್ಷ ಸರ್ಕಾರಕ್ಕೆ ಅವರು ಕೊಟ್ಟು ಉಚಿತವಾಗಿ ಜನರಿಗೆ ಆರೋಗ್ಯ ಸಿಗ್ಬೇಕು ಅಂತ ಹೇಳ್ಕೊಂಡು ತೆರೆದಿರುವಂತ ಆಸ್ಪತ್ರೆ ಇವತ್ತು ಪ್ರೈವೇಟ್ ಕೈಯಲ್ಲಿ ಕೊಡಕ್ ಹೊಡ್ತಾ ಇದ್ದಾರೆ ಅವರು. ಅದನ್ನ ನಾವು ನಿಲ್ಲಿಸಬಾರ್ದು. ನೋಡಿ, ಇವತ್ತು ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಹಿಂದೆ ಯಾವುದೇ ಹೆಣ್ಮಕ್ಳು ಬರಲಿ, ಒಂದೇ ಸಮುದಾಯ ಅಲ್ಲ, ಯಾವುದೇ ಸಮುದಾಯದ ಹೆಣ್ಮಕ್ಳು ಇಲ್ಲಿ ಬಂದ್ರೆ ಅವಮಾನದಿಂದ ನಡೆಸ್ಕೊಳ್ತಾ ಇದ್ರು. ಇಲ್ಲಿ ಗಂಡು ಹುಟ್ಟಿದ್ರೆ 1,000 ಕೊಡ್ಬೇಕು, ಹೆಣ್ಣು ಹುಟ್ಟಿದ್ರೆ 500 ರೂಪಾಯಿ ಕೊಡ್ಬೇಕು ಅಂತೇಳಿ ಆ ಟೈಮಲ್ಲಿ ಯಾವುದೇ ತರದ ದುಡ್ಡು ಇಸ್ಕೋಬಾರ್ದು ಅಂತ ಇರೋ ಟೈಮಲ್ಲಿ ಜನರಿಂದ ಸುಲಿಗೆ ಮಾಡ್ತಾ ಇದ್ರು. ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಗರ್ಭಿಣಿ ಮಹಿಳೆಯರು ಹೋದ್ರೆ ನಿಮಗೆ ಯಾರಿಗೆ ಹೊರಗಡೆ ಬರ್ಕೊಡ್ತಾರೆ ಚೀಟಿ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ರಿ ಅಂತ, ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ರಿ ಅಂತ ಬರ್ತಾರೆ ಎಲ್ಲ. ಮತ್ತೆ ರಕ್ತ ಪರೀಕ್ಷೆಯನ್ನು ಕೂಡ ಹೊರಗಡೆ ಮಾಡಿಸ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಜನವರಿ 1ನೇ ತಾರೀಕಿಂದ ಈ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಒಂದು ಆದೇಶ ಹೊರಡಿಸಿದ್ದಾರೆ, ಅನುಭೋಗ ಶುಲ್ಕ. ಅದರಲ್ಲೇನು ಸಹಜ ಹೆರಿಗೆಗೆ 500 ರೂಪಾಯಿ ಕೊಡಬೇಕು, ಸಿದಿರಿನಾದ್ರೆ 1000 ರೂಪಾಯಿ ಕೊಡಬೇಕು, ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ 200 ರೂಪಾಯಿ ಕೊಡಬೇಕು, ರಕ್ತ ಪರೀಕ್ಷೆ ಮಾಡ್ಬೇಕಂದ್ರೆ 100 ರೂಪಾಯಿ ಕೊಡಬೇಕು. ಇದೇ ತರ ದೊಡ್ಡದಾಗಿ ಒಂದು ಪಟ್ಟಿ ಮಾಡಿದ್ದಾರೆ. ಯಾರು ಮಾಡಿರೋದು? ಇಲ್ಲಿರುವಂತ ಸೂಪ್ರಿಡೆಂಟ್ ಅವ್ರು ಮಾಡಿರೋದು ಆದೇಶ. ಈ ಹಿಂದೆ ಉಚಿತವಾಗಿ ಮಾಡಬೇಕು ಅನ್ನೋ ಟೈಮಲ್ಲಿ ಜನರಿಂದ ಸುಲಿಗೆ ಮಾಡ್ತಾ ಇರುವಂತ ಇಲ್ಲಿರುವಂತ ಸಿಬ್ಬಂದಿಗಳು, ಇಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರು
ಇವತ್ತು ಆ ನೋಟಿಸ್ ಅಲ್ಲಿ ಇರುವಂತ ಆ ನೋಟಿಸ್ ಅನ್ನು ತೋರಿಸಿ ಜನರಿಂದ ಸುಲಿಗೆ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬಾರ್ದು. ಹೆಣ್ಮಕ್ಳಿಗೆ ಇಲ್ಲಿ ಆಗ್ತಾ ಇರುವಂತ ಅವಮಾನಗಳು ನಿಲ್ಬಾರ್ದು. ಇಲ್ಲಿ ಬರೀ ಒಂದೇ ಸಮುದಾಯ ಬರುತ್ತಾ? ದುಡಿಯುವ ವರ್ಗ, ಕಾರ್ಮಿಕರು, ಬಡವರು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಎಲ್ಲರೂ ಕೂಡ ನಂಬ್ಕೊಂಡು ಬರುವಂತ ಆಸ್ಪತ್ರೆ. ಜನರ ಅಭಿಪ್ರಾಯ ಇಲ್ದಂಗೆ ಹೇಗೆ ಅವರು ಆದೇಶವನ್ನು ಹೊರಡಿಸಿದ್ರು? ಜನರಿಗೆ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ಸರ್ಕಾರಕ್ಕೆ ಲೆಟರ್ ಬರೀಬೇಕು. ಈ ಆಸ್ಪತ್ರೆ ನಿರ್ವಹಣೆ ಮಾಡಕ್ಕೆ ಬಜೆಟ್ ಅಲ್ಲಿ ಇಲ್ಲ ಅಂತಂದ್ರೆ ನಮಗೆ ಅನುದಾನ ಹೆಚ್ಚಿಸಿ ನೀವು ಅಂತ. ಅದನ್ನ ಬಿಟ್ಟು ದುಡಿಯುವಂತ ಜನರ ಹತ್ರ ಉಸಿಲೆ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ನಾಚಿಕೆ ಬರಲ್ವಾ? ನಾಚಿಕೆ ಬರ್ಬೇಕಾ ಬರಬಾರ್ದು? ಈ ಆಸ್ಪತ್ರೆಗೆ ಬರುವಂತ ಹೆಣ್ಮಕ್ಳಿಗೆ ಅವಮಾನ ಮಾಡೋದನ್ನ ಅವಮಾನ ನಿಲ್ಬಾರ್ದು. ಜನರಿಂದ ಏನು ದುಡ್ಡು ವಸೂಲಿ ಮಾಡ್ತಾರಲ್ಲ, ಇದು ನಿಲ್ಬಾರ್ದು. ಅದರ ಜೊತೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇಡೀ ರಾಜ್ಯದಾದ್ಯಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದೇನಂದ್ರೆ ಉಚಿತ ಆರೋಗ್ಯ ಸೇವೆ ಜನರಿಗೆ ಸಿಗ್ಬೇಕು, PPP ಮಾದರಿ ವಾಪಸ್ ಆಗ್ಬೇಕು. ಆಗೋ ಜೊತೆಯಲ್ಲಿ ಆರೋಗ್ಯ ಹಕ್ಕು ಕಾಯ್ದೆ ಜನರಿಗೆ ಸಿಗ್ಬೇಕು. ಇವತ್ತೇನಾಗ್ತಿದೆ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಯಾವುದೇ ಕಂಟ್ರೋಲ್ ಇಲ್ಲ. ಅವ್ರಿಗೆ ಎಷ್ಟು ಬೇಕು ಅಷ್ಟು ದುಡ್ಡು ಫಿಕ್ಸ್ ಮಾಡ್ತಾರೆ ಅಲ್ವಾ? ಅದನ್ನ ನಿಲ್ಲಿಸೋ ಜೊತೆಯಲ್ಲಿ ಒಂದ್ ಕಡೆ ಸರ್ಕಾರಿ ಸಂಬಳ ಬೇಕು, ಸರ್ಕಾರದಲ್ಲಿ ಕೆಲಸ ಮಾಡ್ಬೇಕು, ಹೊರಗಡೆ ಹೋಗಿ ಮತ್ತೆ ಪ್ರೈವೇಟ್ ಒಂದು ನರ್ಸಿಂಗ್ ಹೋಮ್ ನಡೆಸ್ತಾರೆ. ನಾಚಿಕೆ ಬರಬೇಕು ಇವರಿಗೆ. ಮತ್ತೆ ನಾಚಿಕೆ ಇಲ್ದಂಗೆ ಅವರೇ ನಡೆಸುವಂತ ಸ್ಕ್ಯಾನಿಂಗ್ ಗೆ ಬರ್ಕೊಡ್ತಾರೆ, ಹೋಗಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬರ್ರಿ ಅಂತ ಹೇಳಿ. ನಾಚಿಕೆ ಬರಬೇಕು. ಇದನ್ನ ನಿಲ್ಸಕ್ಕಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದೇನಂದ್ರೆ, ಯಾವುದೇ ಒಬ್ಬ ಗರ್ಭಿಣಿ ಮಹಿಳೆ ಇಲ್ಲಿ ಬಂದಿದ್ದಾಳಂದ್ರೆ ಘನತೆಯಿಂದ ಬರಬೇಕು. ಅವಳು ಘನತೆಯಿಂದ ಬಂದು ಗೌರವದಿಂದಾನೇ ಹೆಜ್ಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕೆ ಹೊರತು ಯಾವುದೇ ಅವಮಾನದಿಂದ ಯಾವುದೇ ಹೆಣ್ಮಕ್ಳು ಹೊರಗಡೆ ಹೋಗಬಾರ್ದು. ಆ ಉದ್ದೇಶಕ್ಕಾಗಿ ನಮ್ಮ ಹೋರಾಟ. ಅದಕ್ಕಾಗಿ ಇವತ್ತು ನಾವು ಮನವಿ ಕೊಡ್ತಾ ಇದೀವಿ. ಮನವಿ ಕೊಡ್ಬೇಕಂದ್ರೆ ನಮ್ಮ ಸೂಪರಿಂಟೆಂಡೆಂಟ್ ಅವ್ರು ಇಲ್ಲ, ಅವ್ರ ಜಾಗದಲ್ಲಿ ಪಾಪ ಒಬ್ರು ಸಿಬ್ಬಂದಿ ಇದ್ದಾರೆ, ಸಿಕ್ಕಾಪಟ್ಟೆ ಕೆಲಸ ಇದೆ ಅವರಿಗೆ. ಆ ಮನವಿನ ಓದಿ ಓಕೆ, ಧನ್ಯವಾದಗಳು. ನಿಮಿಷ ಈಗ ನಾವು ಮನವಿಯನ್ನ ಕೊಡೋಣ. ಹೋಗಪ್ಪ ನೀನು. ಓಕೆ ಸರ್, ಈಗ ನಾವು ಮನವಿಯನ್ನ ವೈದ್ಯಕೀಯ ಅಧೀಕ್ಷಕರ ಮೂಲಕ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿತ್ತು. ಅವ್ರು ರಜೆ ಇದ್ದೀರಿ ಅಂತ ಹೇಳ್ತಿದ್ರೆ ತಮಗೆ ಕೊಡ್ತೇವೆ. ಏನ್ ಸರ್, ತಮ್ಮ ಹುದ್ದೆ ಏನು ಅಂತ ಜನರಿಗೆ ಹೇಳಿ ಸರ್. ಒಂದು ಎರಡನೇದು, ನಿಮ್ಮ ಆಸ್ಪತ್ರೆಯಲ್ಲಿ ಕೆಲವು ಬೇಡಿಕೆ ಇದು, ಒಂದು 4 ಉಳಿದಿದ್ದು ರಾಜ್ಯ ಸರ್ಕಾರ ಮಾಡೋವಿದು. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಕಳಿಸ್ಬೇಕು. ಈಗ 1/1/2026 ದಿಢೀರ್ ಅಂತ ಒಂದು ಆದೇಶ ಮಾಡಿದ್ದೀರಿ ಸರ್. ಅನುಭೋಗ ಶುಲ್ಕ ಅಂತ ಮಾಡಿದ್ದೀರಿ, ಅನುಭೋಗ ಶುಲ್ಕ ಸಂಗ್ರಹಣೆ ಅಂತ. ಅದಕ್ಕೇನು ಮಾನದಂಡ, ಏನು ಕ್ರೈಟೀರಿಯಾ? ಹೌದಾ? ಜನ ಈಗಾಗಲೇ ತಮ್ಮ ದುಡಿಮೆಯಲ್ಲಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ನೀವು ಹೊಸ ಶುಲ್ಕ ಏನ್ ಶುರು ಮಾಡಿದ್ದೀರಿ? ಯಾಕೆ ಶುರು ಮಾಡಿದ್ದೀರಿ? ಸರ್ಕಾರ ಏನಾದ್ರೂ ಆದೇಶ ಮಾಡ್ತಾ? ಒಂದ್ ಕಡೆ ಸರ್ಕಾರ ಆರೋಗ್ಯ ಹಕ್ಕಾಗಿ ಸಿಗ್ಬೇಕು ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ನಮ್ಮ ಸಮಿತಿ ಜೊತೆ ಮಾತಾಡ್ತಾರೆ ಬೆಂಗಳೂರಲ್ಲಿ. ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಜೊತೆಗೆ. ಇನ್ನೊಂದ್ ಕಡೆ ನೀವು ಲೋಕಲ್ ಆಗಿ ಆದೇಶ ಮಾಡ್ತೀರಿ. ಏನಿದು ಗೊಂದಲ? ಅದನ್ನ ದಯವಿಟ್ಟು ಬಗೆಹರಿಸಬೇಕು. ಹಾಗಾಗಿ ಇವತ್ತು ನಾವು 3 ಕಿಲೋಮೀಟರ್ ನಡ್ಕೊಂಬಂದು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ಮನವಿ, ಇಲ್ಲಿ ಬಂದಂತ ಪೇಷಂಟ್ಗಳ ಹತ್ರ ಒಂದು ಮನವಿ. ನಾವು ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ. ನಮ್ಮ ಸಂಘಟನೆ ಉದ್ದೇಶ ಯಾರು ಆಸ್ಪತ್ರೆ ಬರ್ತಾರೋ ಅವ್ರಿಗೆ ತೊಂದರೆ ಮಾಡೋದಲ್ಲ, ಇಲ್ಲಿ ಸಿಬ್ಬಂದಿಗಳಿಗೂ ತೊಂದರೆ ಮಾಡೋದಲ್ಲ. ಆದ್ರೆ ಸರ್ಕಾರ ಕಾನೂನು ಏನ್ ಮಾಡಿದನೋ ಆ ಕಾನೂನು ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರು ನಮ್ಮ ತೆರಿಗೆ ಇಲ್ಲದ ಸಂಬಳ ತಗೊಂತಾರೋ ಇವರು ಜನಪರವಾಗಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಯಾರಿಗೂ ತೊಂದರೆ ಯಾರು ಕೊಡಬೇಕಾಗಿಲ್ಲ. ಆ ಗೌರವದಿಂದ ಎಲ್ಲರೂ ನಡ್ಕೋಬೇಕು ಒಬ್ರಿಗೊಬ್ರು. ಹಾಗಾಗಿ ಇವತ್ತು ಈ ಮನವಿಯನ್ನ ಜಬೀನಾ ಖಾನಂ ಅವರು ಓದಿ ಹೇಳ್ಬೇಕು ಅಂತೇಳಿ ಮನವಿ ಮಾಡ್ತಿದ್ದೇವೆ. ಅವ್ರು ಸರ್ ಯಾರು ಡಾಕ್ಟರ್ ಇದ್ದಾರೋ ಈಗ ಉಸ್ತುವಾರಿ ಈಗ ನೋಡ್ಕೊಂಡರು, ಅವ್ರು ಸ್ಪಷ್ಟವಾಗಿ ಹೇಳಬೇಕು ಈ ಆದೇಶ ಹೇಗ್ ಬಂತು. ಇದನ್ನ ಸೂಪರಿಂಟೆಂಡೆಂಟ್ ಸರ್ ಜೊತೆಗೆ ಮಾತಾಡಿ ವಾಪಸ್ ಪಡೆಯಕ್ಕೆ ಏನ್ ಪ್ರಯತ್ನ ಮಾಡ್ತಾರಂತ. ಒಂದು ಎರಡನೇದು, ಸಾರ್ವತ್ರಿಕ ಆರೋಗ್ಯ ಆಂದೋಲನ ನೆರಳು ಬೀಡಿ ಕಾರ್ಮಿಕರ ಯೂನಿಯನ್ನಿನ ಸದಸ್ಯರನ್ನು ಕರೆದು ಇನ್ನು 15 ದಿನದಲ್ಲಿ ಒಂದು ಸಭೆ ಮಾಡಬೇಕು. ಓಕೆ, ಓದಿ ಬನ್ನಿ ಸರ್. ಬನ್ನಿ ಸರ್, ಪಟೇಲ್ ಸರ್.
ಈ ಮನವಿ ಓದಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಪ್ರತಿ ಒಬ್ಬ ಪ್ರಜೆಗೆ ಹೋರಾಟ ಮಾಡೋದು, ಸಂಘಟನೆ ಕಟ್ಟೋದು, ಮುಷ್ಕರ ಮಾಡೋದು ಅವನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ. ಆ ಹಕ್ಕನ್ನು ನಿಜವಾಗ್ಲೂ ನಾವು ಚಲಾಯಿಸೋಣ. ಏನೇ ಬರಲಿ, ಏನೇ ಬರಲಿ. ಆರೋಗ್ಯ ಹಕ್ಕಿನ ಜಾಥಾ ಫೆಬ್ರವರಿ 2 ಅಂದ್ರೆ ಇದು 17ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಇವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅಂದ್ರೆ ವೈದ್ಯಕೀಯ ಅಧೀಕ್ಷಕರ ಮುಖಾಂತರ ನಾವು ಕರ್ನಾಟಕ ಸರ್ಕಾರ ಮತ್ತೆ ಆರೋಗ್ಯ ಸಚಿವರಿಗೆ ನಾವು ಮನವಿ ಕಳಿಸ್ತಾ ಇರೋದು. ವಿಷಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳ ಖಾಸಗೀಕರಣ ಪಿಪಿಪಿ ಎಲ್ಲಾ ಜಿಲ್ಲೆಗಳಲ್ಲಿ ಕೈ ಬಿಡಬೇಕು. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಉತ್ತಮ ಗುಣಮಟ್ಟದ ಔಷಧ ಲಭ್ಯವಾಗಬೇಕು ಮತ್ತು ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಗೆ ಬರಬೇಕು. ಆರೋಗ್ಯ ಹಕ್ಕಿನ ಜಾಥಾ 2026 ಹಲವಾರು ಜನಪರ ಸಂಘಟನೆಗಳು ಒಂದು ಗುಂಪು 2024 ಡಿಸೆಂಬರ್ ಅಲ್ಲಿ ಬಳ್ಳಾರಿಯಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕಳಪೆ ಔಷಧಿಗಳಿಂದ ಹಲವಾರು ತಾಯಂದಿರ ಮರಣದ ನಂತರ ಹೋದ ವರ್ಷ ಫೆಬ್ರವರಿ 25ರಲ್ಲಿ 15 ಜಿಲ್ಲೆಗಳಲ್ಲಿ ಆರೋಗ್ಯ ಹಕ್ಕಿನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಿಲ್ಲೆಗಳಿಂದ ಸ್ಥಳೀಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಲಾಗಿದೆ. ಆದರೆ ಯಾವುದೇ ಉತ್ತರ ಬರದ ಕಾರಣ ಈ ವರ್ಷ ಎಲ್ಲ 31 ಜಿಲ್ಲೆಯಲ್ಲೂ ಆರೋಗ್ಯ ಹಕ್ಕಿನ ಜಾಥಾವನ್ನು ಜನಪರ ಸಂಘಟನೆಗಳು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ನಮ್ಮ ಮುಖ್ಯವಾದ ಹಕ್ಕೊತ್ತಾಯಗಳು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಬಿಡಬೇಕು. ಸರ್ಕಾರ 8 ಜಿಲ್ಲಾ ಆಸ್ಪತ್ರೆಗಳನ್ನು ಪಿಪಿಪಿ ಮಾದರಿಯಲ್ಲಿ ಖಾಸಗೀಕರಣ ಮಾಡಲು ಮುಂದಾಗಿದ್ದು, ಅದರಲ್ಲಿ ತುಮಕೂರು, ವಿಜಯಪುರ, ಕೋಲಾರ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇದು ಜನ ವಿರೋಧಿ, ಸಂವಿಧಾನ ವಿರೋಧಿ. ಈ ರೀತಿ ಖಾಸಗಿಯವರಿಗೆ ಕೊಟ್ಟರೆ ಸರ್ಕಾರಿ ಆಸ್ಪತ್ರೆಗಳನ್ನು ಅವಲಂಬಿಸಿರುವ ಬಡ ಜನರ ಆರೋಗ್ಯವನ್ನು ಕಾಪಾಡುವ ಬದಲು ಅವರನ್ನು ಕೊಂದಂತೆ ಆಗುತ್ತದೆ ಮತ್ತು ಜನರಿಗಾಗಿ ಸೂಕ್ತ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸುವುದರಿಂದ ಸರ್ಕಾರ ಕೈ ತೊಳೆದುಕೊಳ್ಳುತ್ತಿದೆ. ಚಿಕಿತ್ಸೆ ನಿರಾಕರಣೆ, ಚಿಕಿತ್ಸೆ ದುಬಾರಿ ಆಗುವುದು ದಾರಿ ಮಾಡಿಕೊಡುತ್ತದೆ. ವಿಜಯಪುರದಲ್ಲಿ ಈ ಖಾಸಗೀಕರಣವನ್ನು ಕೈಬಿಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭರವಸೆ ನೀಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡುತ್ತೇವೆ. ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಖಾಸಗೀಕರಣವನ್ನು ಕೈಬಿಡಬೇಕು ಹಾಗೂ ಮುಂಬರುವ ಬಜೆಟ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಅನುದಾನ ಬಿಡುಗಡೆ ಮಾಡಲು ಒತ್ತಾಯಿಸುತ್ತೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಗುಣಮಟ್ಟದ ಔಷಧಗಳು ಲಭ್ಯವಿರಬೇಕು. ಪ್ರತಿ ಸಲವೂ ಚಿಕಿತ್ಸೆಯ ಖರ್ಚಿನಲ್ಲಿ 60% ರಿಂದ 70% ಔಷಧಿಗಳ ಮೇಲೆ ಇರುತ್ತದೆ. ಈ ಕಾರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧಿ ಸಿಗಬೇಕೆನ್ನುವುದೇ ನಮ್ಮ ಮೊದಲನೆಯ ಬೇಡಿಕೆಯಾಗಿದೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬರಿಗೂ ಔಷಧಿಗಳು ಉಚಿತವಾಗಿ ಲಭ್ಯವಾಗಿರಬೇಕು. ಸರ್ಕಾರಿ ಆಸ್ಪತ್ರೆ ವೈದ್ಯರು ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ಹೊರಗಡೆ ಖರೀದಿಸಲು ಚೀಟಿಯನ್ನು ಬರೆದು ಕೊಡಬಾರದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಔಷಧಗಳ ಗುಣಮಟ್ಟ ಉತ್ತಮವಾಗಿ ಇರಬೇಕು ಎನ್ನುವ ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕು. ತಮಿಳುನಾಡು, ಕೇರಳ ಹಾಗೂ ರಾಜಸ್ಥಾನಗಳು ಈಗಾಗಲೇ ಜನರಿಗೆ ಉಚಿತ ಔಷಧಿಗಳು ಸಿಗುವಂತೆ ಮಾಡಿದೆ. ತಮಿಳುನಾಡು ಮಾದರಿಯಲ್ಲೇ ನಮ್ಮ ಕರ್ನಾಟಕದಲ್ಲೂ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮವನ್ನು 2013ರಲ್ಲಿ ಆರಂಭಿಸಲಾಗಿದೆ. ಆದರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ. ನಮ್ಮ ರಾಜ್ಯದ ಜಿಲ್ಲಾ ಆಸ್ಪತ್ರೆಗಳು ಹಾಗೂ ಇತರೆ ವ್ಯವಸ್ಥೆಗಳ ಎದುರುಗಡೆ ಸಾಲು ಸಾಲಾಗಿ ಇರುವ ಖಾಸಗಿ ಔಷಧಿ ಅಂಗಡಿಗಳೇ ಇದಕ್ಕೆ ಸಾಕ್ಷಿ. ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಸಂಘಟನೆಯು 12 ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನು ನಡೆಸಿದಾಗ 568 ರೋಗಿಗಳು ಔಷಧಕ್ಕಾಗಿ 4,05,140 ರು ಖರ್ಚು ಮಾಡಿದ್ದು ಕಂಡು ಬಂದಿದೆ. ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತರಬೇಕು. ನಮ್ಮ ದೇಶದಲ್ಲಿ ರಾಜಸ್ಥಾನ ರಾಜ್ಯ ಮಾತ್ರ ಇದನ್ನು ಜಾರಿಗೆ ತಂದಿದೆ. ನೇಪಾಳ ಹಾಗೂ ಥೈಲ್ಯಾಂಡ್ ಮುಂತಾದ ನಮ್ಮ ಸುತ್ತಲಿನ ದೇಶಗಳಲ್ಲಿ ಚಿಕಿತ್ಸೆಯು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ. 73 ದೇಶಗಳಲ್ಲಿ ವೈದ್ಯಕೀಯ ಸೇವೆಗಳ ಹಕ್ಕು ಜಾರಿಯಲ್ಲಿವೆ. ಖಾಸಗಿ ವಲಯದಲ್ಲಿ ಆಸ್ಪತ್ರೆ ಶುಲ್ಕಗೆ ಯಾವುದೇ ಮಿತಿ ಇಲ್ಲದ ಕಾರಣ ರೋಗಿಗಳು ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಇದು ಆರೋಗ್ಯ ಸೇವೆಯನ್ನು ದುಬಾರಿಯಾಗಿ ಮಾಡುವುದಲ್ಲದೆ ಜನರನ್ನು ಬಡತನ ಮತ್ತು ಸಾಲದ ಕಡೆಗೆ ತಳ್ಳುತ್ತದೆ. ರೋಗ ಬಂತೆಂದರೆ ಒಂದೊಂದು ಕುಟುಂಬವು ಶೋಷಣೆಗೊಳಗಾಗುತ್ತದೆ. ಆಸ್ಪತ್ರೆಗಳಲ್ಲಿ ಅತಿಯಾದ ಶುಲ್ಕ ಹೇರುವುದು ಸಂವಿಧಾನದ 21ನೇ ವಿಧಿಯನ್ನು ಉಲ್ಲಂಘಿಸುತ್ತದೆ. ಎಲ್ಲಾ ಆಸ್ಪತ್ರೆ ಶುಲ್ಕಗಳ ಮೇಲೆ ಮಿತಿಯನ್ನು ಹಾಕುವ ಸಂವಿಧಾನಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇಲ್ಲಿ ಸ್ಥಳೀಯವಾಗಿರುವಂತಹ ನಮ್ಮ ಬೇಡಿಕೆಗಳು: ಭಾಷಾನಗರ ಪ್ರಸೂತಿ ಆರೋಗ್ಯ ಕೇಂದ್ರದಲ್ಲಿ ಮಹಿಳಾ
ಪ್ರಸೂತಿ ತಜ್ಞರನ್ನು ತಕ್ಷಣ ನೇಮಿಸಬೇಕು. ಹಾಗೆ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ ದಾವಣಗೆರೆ ಜಿಲ್ಲಾ ಚಿಟ್ಟೆಯ ಆಸ್ಪತ್ರೆಗಳಲ್ಲಿರುವ ಖಾಲಿ ಹುದ್ದೆಗಳನ್ನು ಸರ್ಕಾರ ಕೂಡಲೇ ಭರ್ತಿ ಮಾಡಬೇಕು. ದಾವಣಗೆರೆ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನವರಿ 26ರಿಂದ ವೈದ್ಯಕೀಯ ಅಧೀಕ್ಷಕರು ಹೊರಡಿಸಿರುವ ಆದೇಶದಲ್ಲಿ ಸಹಜ ಹೆರಿಗೆಗೆ 500, ಸಿಸೇರಿಯನ್ ಹೆರಿಗೆಗೆ 1000, ಇತರೆ ರಕ್ತ ಸ್ಕ್ಯಾನಿಂಗ್ ಇತರೆ ಪರೀಕ್ಷೆಗಳಿಗೆ ನಿಗದಿಪಡಿಸಿರುವ ಶುಲ್ಕವನ್ನು ಅಂದ್ರೆ ಅನುಭೋಗ ಶುಲ್ಕ ಸಂಗ್ರಹಣೆಯನ್ನು ತಕ್ಷಣ ನಿಲ್ಲಿಸಬೇಕು. ಅದನ್ನು ಆದೇಶ ಹಿಂಪಡೆಯಬೇಕು. ದಾವಣಗೆರೆ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗರ್ಭಿಣಿ, ಬಾಣಂತಿಯರು ಮತ್ತೆ ಮಕ್ಕಳ ತುರ್ತು ಆರೋಗ್ಯ ಸೇವೆಗಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಉದ್ದೇಶ ಪೂರಕವಾಗಿ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲವೊಂದು ಸಿಬ್ಬಂದಿಯರು, ವೈದ್ಯರು ಖಾಸಗಿಯಲ್ಲಿ ಸ್ಕ್ಯಾನಿಂಗ್, ರಕ್ತ ಪರೀಕ್ಷೆ ಮತ್ತಿತರೆ ಪರೀಕ್ಷೆಗಾಗಿ ಖಾಸಗಿ ರೆಫರ್ ಮಾಡುವುದನ್ನು ನಿಲ್ಲಿಸಬೇಕು. ಇಲ್ಲಿಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ರಾಜ್ಯದಲ್ಲಿ ಆರೋಗ್ಯ ಎಲ್ಲ ಲಿಂಗ, ವರ್ಗ, ಜಾತಿಯವರ ಹಕ್ಕಾಗಬೇಕು. ಬಡವರಿಗೆ, ಎಲ್ಲ ಕಾರ್ಮಿಕರಿಗೆ, ದಲಿತ ಸಮುದಾಯಗಳಿಗೆ, ಆದಿವಾಸಿ ಸಮುದಾಯಗಳಿಗೆ, ಇಸ್ಲಾಂ ನಿವಾಸಿಗಳಿಗೆ, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹಾಗೂ ಇತರೆ ಶೋಷಿತ ಸಮುದಾಯಗಳಿಗೆ ನಿಮ್ಮ ಉತ್ತರಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಥ್ಯಾಂಕ್ ಯು.